ಈ FDA ಆಫೀಸ್ನಲ್ಲಿ ಶಾಸಕರ ಲೆಟರ್ ಪ್ಯಾಡ್ ನಿಂದ ಹಿಡಿದು ಅವರ ಈ ಒಂದು ಸೀಲ್ ಆಗಿರ್ಬೋದು, ಸೈನ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಆಫೀಸರ್ಸ್ಗಳ ಸೀಲು, ಬೇರೆ ಬೇರೆ ಕಾಲೇಜು ಮತ್ತು ಸ್ಕೂಲ್ಗಳ ಪ್ರಿನ್ಸಿಪಲ್ಗಳ ಸೀನು ಅಥವಾ ಮತ್ತೆ ಸೈಲನ್ನ ಕೂಡ ಈ ಸೀಲು ಸೈನನ್ನ ಇಟ್ಕೊಂಡಿರುವಂಥದ್ದು ಒಂದೇ ಆಫೀಸ್ನಲ್ಲಿರುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾರು ಅಧಿಕಾರಿ ಮತ್ತು ಯಾಕೆ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಕೊಡ್ತಾರ ಅವರು ಅನ್ನೋದೇ ಇಂಟ್ರೆಸ್ಟಿಂಗ್. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಸರ್ಕಾರಿ ಕಚೇರಿಯಲ್ಲಿ ಶಾಸಕರ ಖಾಲಿ ಲೆಟರ್ ಪ್ಯಾಡ್ ಸೀಲ್. ಉನ್ನತ ಅಧಿಕಾರಿಗಳು, ಪ್ರಾಂಶುಪಾಲರ ಸೀಲ್ಗಳು FDA ಬಳಿ. ಶಾಸಕರ ಲೆಟರ್ ಪ್ಯಾಡ್, ಸೀಲು, ಸಹಿಗಳು ಸರ್ಕಾರಿ ಕಚೇರಿಯಲ್ಲಿ FDAಗಳ ಬಳಿ ಪತ್ತೆಯಾಗಿವೆ. ಚಿಕ್ಕಮಗಳೂರು ನಗರದ ಸಮಾಜ ಕಲ್ಯಾಣ ಇಲಾಖೆಯ FDA ರವಿ ಬಳಿ ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ ಅವರ ಲೆಟರ್ ಪ್ಯಾಡ್, ಸೀಲು, ಸಹಿಗಳು ಸಿಕ್ಕಿವೆ. ಸಮಾಜ ಕಲ್ಯಾಣ ಇಲಾಖೆಯ FDA ಬಳಿ ಸಿಕ್ಕಿದ್ದು ಹಲವು ಅನುಮಾನಗಳಿಗೆ ಸಾಕ್ಷಿಯಾಗಿದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತನಿಖೆ ಮಾಡಿದಾಗ ಎಲ್ಲವೂ ಪತ್ತೆಯಾಗಿದೆ. ಇನ್ನು ಅಧಿಕಾರಿಗಳ ಪರಿಶೀಲನೆ ವೇಳೆ ಬರೀ MLAದಷ್ಟೇ ಲೆಟರ್ ಪ್ಯಾಡ್, ಸೀಲ್, ಸಹಿ ಸಿಕ್ಕಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಹಾಲಿ ಮಾಜಿ ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಶಾಲೆಗಳ ಪ್ರಾಂಶುಪಾಲರ ಸೀಲ್ಗಳು ಕೂಡ ಕಂಡು ಬಂದಿವೆ. 2023 ಡಿಸೆಂಬರ್ 30ರಂದೇ ಈ ಕುರಿತು ನೋಟಿಸ್ ನೀಡಿದ್ರು ಇಲಾಖೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರವಿ ಎಂಬುವನು MLA ಅವರ ಸಿಗ್ನೇಚರ್ ಸೀಲನ್ನು ಮಾಡ್ಕೊಂಡಿದ್ದಾನೆ. ನಂತರ ಅವ್ರದ್ದು ಲೆಟರ್ ಪ್ಯಾಡ್ ಅನ್ನು ಮಾಡ್ಕೊಂಡಿದ್ದಾನೆ. ಹಾಗೆ ತುಂಬಾ ಮುಖ್ಯ ಶಿಕ್ಷಕರದ ಸೀಲ್ಗಳನ್ನ ಮಾಡಿಕೊಂಡು ಅಧಿಕಾರಿಗಳ ಹಾಲಿ ನಿರ್ದೇಶಕರದು ಮತ್ತೆ ಹಿಂದಿನ ಇದ್ದಂತ ನಿರ್ದೇಶಕರ ಅಧಿಕಾರಿಗಳದ್ದ ಸೈನ್ ಅನ್ನ ಸೀಲ್ ಮಾಡಿಕೊಂಡು ಬೆಂಗಳೂರು MS ಬಿಲ್ಡಿಂಗಿಗೆ ಲೆಟರ್ ಪ್ಯಾಡ್ ಅನ್ನು ಕಳಿಸಿದ್ದಾರೆ. MLA ಅವರಿಗೆ ಗೊತ್ತಿದೆ ಅಂತ ಮಾಹಿತಿ ಇದೆ, ಆದ್ರೆ ಏನು ಕ್ರಮ ಕೈಗೊಂಡಿಲ್ಲ. ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ನಮ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. FDAಗೆ ನೋಟಿಸ್ ನೀಡಿ ತಿಂಗಳಾದ್ರೂ ಕ್ರಮವಿಲ್ಲ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು 2023 ಡಿಸೆಂಬರ್ 30ರಂದೇ ದಾಳಿ ಮಾಡಿದ್ರು. ನೋಟಿಸ್ ನೀಡಿ 3 ದಿನಗಳ ಒಳಗೆ ಸೂಕ್ತ ಕಾರಣ ಹೇಳಿದ್ರು. ಆದ್ರೆ ಈವರೆಗೂ ಯಾವುದೇ ಕ್ರಮವಾಗಿಲ್ಲ. ತನಿಖೆ ಇನ್ನೂ ನಡೀತಾನೆ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಜಿಲ್ಲಾ ಪಂಚಾಯಿತಿ CEO ಅಕ್ರಮ ಅಂತ ಕಂಡು ಬಂದ್ರೆ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳ ಪ್ರಕಾರ ಸೂಕ್ತವನ್ನ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಕಚೇರಿಯ ಒಂದು ತಪಾಸಣೆ ಕೂಡ ಮಾಡಿದ್ದಾರೆ. ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಸೀಲ್ ಆಗಲಿ ಮತ್ತೊಂದಾಗಲಿ ಸಿಕ್ಕಿಲ್ಲ. ಬಟ್ ತಾವು ಏನು ಈಗಾಗಲೇ ಒಂದು ಫೋಟೋಸ್ಗಳನ್ನ ನಮ್ಮ ಇಲಾಖೆಯ ಮುಖ್ಯಸ್ಥರಿಗೆ ಕೊಟ್ಟಿದ್ದೀರಿ, ಅದ್ರ ಮೇಲೆ ಅವ್ರು ಈಗಾಗಲೇ ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಯಾವ ರೀತಿ ಇದೊಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ. ಈಗಾಗಲೇ ನಾವು ಸಹ ಒಂದು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಎಲ್ಲಾದರೂ ಅಂಥ ಪ್ರಸಂಗಗಳು ಆ ಲೆಟರ್ ಹೆಡ್ ಅನ್ನ ಯೂಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಒಂದು ಏನು ಸೀಲ್ ತಾವು ಹೇಳ್ತಾ ಇದ್ದೀರಿ, ಎಲ್ಲಾದರೂ ಅದೊಂದು ದುರುಪಯೋಗ ಪಡಿಸ್ಕೊಂಡಿದ್ದು ಕಂಡು ಬಂತಿತ್ತು ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ನಮ್ಮ ಹಂತದಲ್ಲೇ ಕ್ರಮ ತೆಗೆದುಕೊಳ್ತೀವಿ. ಒಟ್ಟಾರೆ ಸರ್ಕಾರಿ ಕಚೇರಿಯಲ್ಲಿ ಶಾಸಕರ ಖಾಲಿ ಲೆಟರ್ ಪ್ಯಾಡ್, ಸೀಲು, ಸಹಿ ಸಿಕ್ಕಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.